ಗೈಸ್ ತುಂಬಾ ಜನ ನನ್ನನ್ನು ಕೇಳ್ತಾ ಇದ್ರಿ ಕಾಮೆಂಟ್ ಅಲ್ಲಿ, ಬ್ರೋ ಏರ್ಟೆಲ್ ಸಿಮ್ ಇರೋರು ಯಾವ ರೀತಿ ಫ್ರೀ ಆಗಿ ಬಿಗ್ ಬಾಸ್ ಅನ್ನು ನೋಡೋದಂತ. ಸೊ ನಾನು ತುಂಬಾ ಕಡೆ ರಿಸರ್ಚ್ ಮಾಡಿದ್ದೀನಿ, ಬಟ್ ಎಲ್ಲಿ ನನಗೆ ಫ್ರೀ ಆಗಿ ಹೇಗೆ ನೋಡೋದಂತ ಸಿಗ್ಲಿಲ್ಲ. ಬಟ್ ಆದ್ರೆ ನಾನು ಕೆಲವೊಂದಿಷ್ಟು ಸ್ಟೆಪ್ ನ ಹೇಳ್ತೀನಿ, ಕೆಲವೊಂದಿಷ್ಟು ಟ್ರಿಕ್ಸ್ ನ ಹೇಳ್ತೀನಿ. ಈ ಒಂದು ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ನೀವು ಫ್ರೀ ಆಗಿ ನೋಡ್ಕೊಳ್ಬಹುದು. ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇದೇ ತರ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಮತ್ತೆ ಕೆಳಗೆ ನಮ್ದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಯಾಕಂದ್ರೆ ಇಲ್ಲಿ ಪ್ರೀಮಿಯಂ ಅನ್ಲಾಕ್ ಆಗಿರುವಂತ ಕೈನ್ ಮಾಸ್ಟರ್ ಆಗಿರ್ಬೋದು, ಕ್ಯಾಪ್ಕಟ್ ಆಗಿರ್ಬೋದು, ವಿಎನ್ ಆಗಿರ್ಬೋದು, ಇನ್ನೂ ಹಲವಾರು ಅಪ್ಲಿಕೇಶನ್ ಗಳನ್ನ ಫ್ರೀ ಆಗಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಮತ್ತೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೀವು ಏರ್ಟೆಲ್ ಸಿಮ್ ಏನಾದ್ರು ಇದ್ರೆ ನೀವು ಒಂದು ಜಿಯೋ ನಂಬರ್ ನ ಹುಡುಕ್ಲೇಬೇಕಾಗುತ್ತೆ ಫ್ರೀ ಆಗಿ ನೋಡ್ಬೇಕಂದ್ರೆ. ಯಾಕಂದ್ರೆ ಜಿಯೋ ಟಿವಿ ಅಂತ ಒಂದು ಆಪ್ ಇದೆ. ಸೊ ಈ ಆಪ್ ಅಲ್ಲಿ ನೀವು ಜಿಯೋ ನಂಬರ್ ನ ಹಾಕಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಏರ್ಟೆಲ್ ನಂಬರ್ ನಡೆಯಲ್ಲ. ಜಿಯೋ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ್ರೆ ಇಲ್ಲಿ ಫ್ರೀ ಆಗಿ ನೋಡ್ಕೊಳ್ಬಹುದು. ಇಲ್ಲ ಬರೋ ನಂತರ ಜಿಯೋ ನಂಬರ್ ಇಲ್ಲ ಅಂದ್ರೆ ಇದು ಏರ್ಟೆಲ್ ಸಿಮ್ ಇದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನೀವು ರಿಚಾರ್ಜ್ ಮಾಡುವಾಗ ಸ್ವಲ್ಪ ಒಂದ್ 20 ರೂಪಾಯಿ ಜಾಸ್ತಿ ಕೊಟ್ಟು ರಿಚಾರ್ಜ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಎಲ್ಲರದು 5G ಫೋನ್ ಇರೋದ್ರಿಂದ, ಸೊ ನೀವು 5G ನ ಯೂಸ್ ಮಾಡ್ಬೇಕಂದ್ರೆ ಡೈಲಿ 2GB ಡಾಟಾ ಬರುವ ಹಾಗೆ 379 ಇರೋ ಒಂದು ಪ್ಲಾನ್ ಅನ್ನ ಇದನ್ನ ರಿಚಾರ್ಜ್ ಮಾಡಿಸ್ತೀರ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ರಿಚಾರ್ಜ್ ಮಾಡುವಾಗ ಜಸ್ಟ್ 20 ರೂಪಾಯಿನ ಜಾಸ್ತಿ ಹಾಕಿ 399 ರುಪೀಸ್ ಇರುವ ಒಂದು ಪ್ಲಾನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅಂದ್ರೆ ರಿಚಾರ್ಜ್ ಮಾಡ್ಕೊಳ್ಳಿ. ರಿಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ, ಡೈಲಿ 2.5GB ಡೇಟಾ ಸಿಗುತ್ತೆ. ಮತ್ತೆ ಜಿಯೋ ಹಾಟ್ಸ್ಟಾರ್ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ನೋಡ್ಕೊಳ್ಳಿ, ಯಾವ ಒಂದು ಪಿಕ್ಚರ್ ಬೇಕಾದ್ರೂ ನೋಡ್ಕೊಳ್ಳಿ, ಯಾವ ಒಂದು ಶೋ ಬೇಕಾದ್ರೂ ನೋಡ್ಕೊಳ್ಳಿ. ಬಿಗ್ ಬಾಸ್ ನ ಅನ್ಲಿಮಿಟೆಡ್ ಆಗಿ ಪ್ರತಿಯೊಂದು ಎಪಿಸೋಡ್ ನೋಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ನ ತಗೊಳ್ಳಿ ಅಂತ ಬರಲ್ಲ. ಯಾಕಂದ್ರೆ ನೀವು 399 ಸಬ್ಸ್ಕ್ರೈಬ್ ಅನ್ನ ತಗೊಂಡಾಗ ಅಲ್ಲಿ ಅವರೇ ತೋರಿಸ್ತಾರೆ ರಿಚಾರ್ಜ್ ಮಾಡಿಸಿದಾಗ ನಿಮ್ಗೆ ಅನ್ಲಿಮಿಟೆಡ್ ಫ್ರೀ ಆಗಿರುತ್ತೆ ಅಂತ. ಓಕೆನಾ? ಮತ್ತೆ ನೀವೇನಂದ್ರೆ ಅಕಸ್ಮಾತ್ 5G ಬರುತ್ತೆ 379 ರುಪೀಸ್ ಏನಾದ್ರು ಪ್ಲಾನ್ ಅನ್ನ ಏನಾದ್ರು ರಿಚಾರ್ಜ್ ಮಾಡಿಸಿದ್ರೆ ನಿಮಗೆ ಜಿಯೋ ಹಾಟ್ಸ್ಟಾರ್ ಸಿಗಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಿ. ಮತ್ತೆ 4G ಸಿಮ್ ಕೆಲವೊಬ್ರದ್ದು ಏನೋ ಇಲ್ಲಿ ಕೆಲವೊಬ್ರದ್ದು ಏನೋ 4G ಸಿಮ್ ಇದ್ರೆ, ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ಒಂದು ಜಿಯೋ, ನಾನು ಆಗಲೇ ಹೇಳಿದ್ನಲ್ಲ ಮೊದಲಿಗೆ, ಜಿಯೋ ನಂಬರ್ನ ಎಲ್ಲಾದ್ರೂ ನೀವು ಹುಡ್ಕಲೇಬೇಕಾಗುತ್ತೆ. ನಿಮ್ ಫ್ರೆಂಡ್ಸ್ ಹತ್ರ ಅಲ್ಲಿ ಇಸ್ಕೊಂಡು ಒಂದು OTP ನ ಎಂಟರ್ ಮಾಡಿದ್ರೆ ಜಸ್ಟ್ ನಿಮ್ದು ಜಿಯೋ ಟಿವಿಯಲ್ಲಿ ನೋಡ್ಕೊಳ್ಬಹುದು. ಅಕಸ್ಮಾತ್ ಇಲ್ಲ ಬ್ರೋ ನಾನು ಈಗಾಗಲೇ ರಿಚಾರ್ಜ್ ಮಾಡ್ಸಿನಿ ಅಂದ್ರೆ ನೀವೇನ್ ಮಾಡಕ್ಕಾಗಲ್ಲ. ನೀವು ರಿಚಾರ್ಜ್ ಅಂದ್ರೆ 1 ಮಂತ್ ಕೈಲೇಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಒಂದು ಜಿಯೋ ಸಿಮ್ ಅನ್ನ ಹುಡುಕ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವು ಈಗ ನೋಡ್ಲೇಬೇಕಂದ್ರೆ ನಿಮ್ದು 50 ರೂಪಾಯಿನ ಯೂಸ್ ಮಾಡ್ಕೊಂಡು ನೀವು ಎಲ್ಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಬಂದು ಸಬ್ಸ್ಕ್ರಿಪ್ಷನ್ ನ ತಗೊಳ್ಬೇಕಾಗುತ್ತೆ. ನಿಮ್ಗೇನಾದ್ರೂ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ನ ಯಾವ ರೀತಿ ತಗೊಳ್ಬೇಕು, ಮತ್ತೆ ಅದನ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಬೇಕಾದ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಬಹುದು. ನಾನು ಸಂಪೂರ್ಣವಾಗಿ ನಿಮಗೆ ಬೇಕಾದ್ರೆ ತಿಳಿಸ್ತೀನಿ. ಸೊ ನಾನ್ ಹೇಳೋ ಪ್ರಕಾರ ಅಂದ್ರೆ ಯಾರು ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಅಲ್ಲಿ ಇಲ್ಲಿ ಇಸ್ಕೊಂಡಿರ್ತೀರ, ಯಾರು ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗಬೇಡಿ. ನೀವು ಬಿಗ್ ಬಾಸ್ ಅನ್ನ ನೋಡ್ಲೇಬೇಕಾಗಿದ್ರೆ ಫ್ರೀ ಆಗಿ ಸಿಗುತ್ತೆ. ಯಾಕೆ ನೀವು ಅಮೌಂಟ್ ಅನ್ನ ಪೇ ಮಾಡಿ ನೋಡ್ತೇವೆ? ಸೊ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ತುಂಬಾ ಜನ ಇರ್ತಾರೆ ನಿಮ್ ಫ್ರೆಂಡ್ಸ್ ಅಲ್ಲಿ, ಯಾರ್ದು ಒಬ್ರದಾದ್ರೂ ಇದ್ದೇ ಇರುತ್ತೆ ಜಿಯೋ ಸಿಮ್. ಅವ್ರದೊಂದು ಜಿಯೋ ಸಿಮ್ ಅನ್ನ ನಂಬರ್ ನ ಹಾಕೊಂಡು ಜಸ್ಟ್ OTP ನ ಹೇಳ್ಸ್ಕೊಂಡ್ಬಿಟ್ರೆ ಮುಗಿದೋಯ್ತು. 6 ಡಿಜಿಟ್ OTP ಇರುತ್ತೆ, ಅದನ್ನ ಹೇಳ್ಸ್ಕೊಂಡ್ರೆ ಮುಗಿದೋಯ್ತು. ಜಿಯೋ ಟಿವಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ OTP ನ ಹಾಕಿ ಫ್ರೀ ಆಗಿ ನೋಡ್ಕೊಳ್ಳಿ. ಅದು ಆಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಮತ್ತೆ ನೀವು 1 ಮಂತ್ ಕೈಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ರಿಚಾರ್ಜ್ ಮಾಡಿಸುವಾಗ ಜಸ್ಟ್ 20 ರೂಪಾಯಿನ ಕೊಟ್ಟು 399 ಇರುವ ಒಂದು ಪ್ಲಾನ್ ನ ಸಬ್ಸ್ಕ್ರೈಬ್ ಇದನ್ನ ರಿಚಾರ್ಜ್ ಮಾಡಿಸಿದ್ರೆ, ಸೊ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. 2.5GB ನಿಮಗೆ ಫ್ರೀ ಇಂಟರ್ನೆಟ್ ಸಿಗುತ್ತೆ. ಮತ್ತೆ ಜಿಯೋ ಹಾಟ್ಸ್ಟಾರ್ ಅನ್ಲಿಮಿಟೆಡ್ ಸಿಗುತ್ತೆ. ಮತ್ತೆ ಕೆಲವೊಂದಿಷ್ಟು OTT ಪ್ಲಾಟ್ಫಾರ್ಮ್ ಕೂಡ ಸಿಗುತ್ತೆ. ಸೊ ನೀವು ಅಲ್ಲಿ ನೋಡ್ಕೊಳ್ಬಹುದು ಯಾವ್ಯಾವ ಪ್ಲಾಟ್ಫಾರ್ಮ್ಗಳು ಫ್ರೀ ಆಗಿ ಸಿಗುತ್ತಾವಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ಒಂದು ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ನೀವು ಬಿಗ್ ಬಾಸ್ ನ ಫ್ರೀ ಆಗಿ ನೋಡ್ಕೊಳ್ಬಹುದು ಏರ್ಟೆಲ್ ಸಿಮ್ ಅವರು. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್.